Hello students, in this session I'm going to explain reverse charge, recipient of goods and services, supplier of goods and services, rates of GST, and what are the exempted goods and what are the exempted services. ಸೊ ಇಷ್ಟು ವಿಚಾರಗಳನ್ನು ಈ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಒನ್, ರಿವರ್ಸ್ ಚಾರ್ಜ್ ಮೆಕಾನಿಸಮ್ RCM. Reverse charge is a mechanism under which the recipient of the goods or services is liable to pay the tax instead of the provider of the goods and services. Under the normal taxation regime, the supplier collects the tax from the buyer and deposits the same after adjusting the output tax liability with the input tax credit available. But under reverse charge mechanism, liability to pay tax ಶಿಫ್ಟ್ ಫ್ರಮ್ ಸಪ್ಲೈಯರ್ ಟು ರಿಸಿಪಿಯೆಂಟ್. ಸೊ ಇಲ್ಲಿ ಏನಂದರೆ, ಈಗ ಏಜೆಂಟ್ಗೆ ನಾವು ಗೂಡ್ಸನ್ನು ಕಳಿಸಿರ್ತೇವಲ್ಲ, ಏಜೆಂಟ್ ಕೆಲಸ ಏನು, ಗೂಡ್ಸನ್ನು ಅವನು ರಿಸೀವ್ ಮಾಡಿಕೊಂಡು ಅದನ್ನು ಅವನು ನಮ್ಮ ಪರವಾಗಿ ಬೇರೆಯವರಿಗೆ ಸೇಲ್ ಮಾಡಿ ಅದರಿಂದ ಬಂದ ದುಡ್ಡನ್ನು ಅವನು ಕಲೆಕ್ಟ್ ಮಾಡಿಕೊಂಡು ಅದರಿಂದ ಕಮಿಷನ್ ಕಟ್ ಮಾಡ್ಕೊಂಡು ಲೇಟರ್ ಅದನ್ನು ನಮಗೆ ಕೊಡ್ತಾನೆ. ಸೊ ನಾವೇನು ಮಾಡ್ತೇವೆ, ಅದಕ್ಕೆ ಯೂಶ್ವಲ್ ಆಗಿ ನಾರ್ಮಲ್ ಟ್ರೆಂಡಲ್ಲಿ ನಾವು ಟ್ಯಾಕ್ಸನ್ನು ಗೌರ್ಮೆಂಟಿಗೆ ಕಟ್ತೇವೆ. ಬಟ್ ಅದೇ RCM ಆದಾಗ, ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಆದರೆ, ಇಲ್ಲಿ ಈಗ ಏಜೆಂಟನ್ನು ನಾವು ರೆಸಿಪಿಯೆಂಟ್ ಅಂತ ಕರಿತೇವೆ. ನಮ್ಮ ಹತ್ರದಿಂದ ಗೂಡ್ಸ್ ತೊಗೊಂಡಿರ್ತಾನಲ್ಲ ಅವನ್ನ ರೆಸಿಪಿಯೆಂಟ್ ಅಂತ ಕರಿತೇವೆ. ಇಲ್ಲಿ ನಮ್ಮ ಬದಲು ಆತನೇ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಅದೇ ರಿವರ್ಸ್ ಚಾರ್ಜ್ ಮೆಕಾನಿಸಮ್. ಹಿ ಹ್ಯಾಸ್ ಟು ಪೇ ಟ್ಯಾಕ್ಸ್ ಆನ್ ಬಿಹಾಫ್ ಆಫ್ ಅಸ್. ಸೊ ದೇರ್ ಆರ್ 2 types ಆಫ್ ರಿವರ್ಸ್ ಚಾರ್ಜ್ ಲಯಬಿಲಿಟಿ. 2 ಥರದ ಲಯಬಿಲಿಟಿ ಇದೆ. ಯಾವುದಲ್ಲ ಅಂದರೆ, ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ notified by the government under section 9 subsection 3 of CGST Act 2017 or under section 5 subsection 3 of IGST Act 2017 on the recommendation of the GST Council. ಸೊ ಒಂದು ಇದು CGST ಮತ್ತು IGST ಆ್ಯಕ್ಟ್ಗೆ ಸಂಬಂಧಪಟ್ಟಿದ್ದು. ಮತ್ತೊಂದು, ಸಪ್ಲೈ ಆಫ್ ಟ್ಯಾಕ್ಸೇಬಲ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಬೈ ಆನ್ ಅನ್ರಿಜಿಸ್ಟರ್ಡ್ ಸಪ್ಲೈಯರ್ ಟು ಎ ರಿಜಿಸ್ಟರ್ಡ್ ಪರ್ಸನ್ ಅಂಡರ್ ಸೆಕ್ಷನ್ 9 subsection 4 ಆಫ್ CGST Act 2017. ಸೊ ಇಲ್ಲಿ ಯಾವ್ದಾರು ಅನ್ರಿಜಿಸ್ಟರ್ಡ್ ಪರ್ಸನ್ ರಿಜಿಸ್ಟರ್ಡ್ ಪರ್ಸನ್ಗೆ ಗೂಡ್ಸನ್ನು ಸಪ್ಲೈ ಮಾಡಿದಾಗ ಈ 2 ಸಂದರ್ಭದಲ್ಲಿ ಕೂಡ ಈ RCM ಅಪ್ಲಿಕೇಬಲ್ ಆಗುತ್ತೆ, ರಿವರ್ಸ್ ಚಾರ್ಜ್ ಮೆಕಾನಿಸಮ್. ಸೊ ನೆಕ್ಸ್ಟ್, ಅಪ್ಲಿಕಬಿಲಿಟಿ ಆಫ್ ರಿವರ್ಸ್ ಚಾರ್ಜ್ ಮೆಕಾನಿಸಮ್. ಫಸ್ಟ್ ಒನ್, ಸಪ್ಲೈ ಆಫ್ ಗೂಡ್ಸ್ ಬೈ ಅನ್ರಿಜಿಸ್ಟರ್ಡ್ ಡೀಲರ್ ಟು ರಿಜಿಸ್ಟರ್ಡ್ ಡೀಲರ್. In case of an unregistered person is selling goods or providing any services to the registered person, then the liability to pay tax shift on the registered person, that is the recipient of goods or services. Where such supply is of taxable supplies, no reverse charge mechanism is in case of exempted supplies. The tax will be paid by the registered dealer and all the provisions of the act will be applicable to him as if he is the supplier of the goods or services. Input credit will be allowed to the registered dealer of the tax paid by him under the reverse charge mechanism. ಸೊ ಅಂದರೆ, ಈಗ ಅನ್ರಿಜಿಸ್ಟರ್ಡ್ ಡೀಲರ್ ಹತ್ರದಿಂದ ಏನಾದರೂ ರಿಜಿಸ್ಟರ್ಡ್ ಡೀಲರು ಪರ್ಚೇಸ್ ಮಾಡಿದ್ರೆ ಆವಾಗ ಈ ಏನು ರಿಜಿಸ್ಟರ್ಡ್ ಡೀಲರ್ ಇದ್ದಾನಲ್ಲ ಅವನೇ ಟ್ಯಾಕ್ಸನ್ನು ಕಟ್ಟಬೇಕು. ಆ್ಯಕ್ಚುಲಿ ಅವನಿಗೆ ಏನಾಗ್ತಾನೆ ಅಂದರೆ ರಿಸಿಪಿಯೆಂಟ್ ಆಗ್ತಾನೆ. ಅನ್ರಿಜಿಸ್ಟರ್ಡ್ ಯಾರು ಗೂಡ್ಸನ್ನು ರಿಸೀವ್ ಮಾಡ್ತಾರೆ ಅವ್ರನ್ನ ರಿಸಿಪಿಯೆಂಟ್ ಅಂತ ಕರಿತೇವೆ. ಸೊ ಆತ ರಿಸಿಪಿಯೆಂಟ್ ಆಗ್ತಾನೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಅನ್ರಿಜಿಸ್ಟರ್ಡ್ ಡೀಲರ್ ಟ್ಯಾಕ್ಸನ್ನು ಕಟ್ಟಲ್ಲ, ಅವನ ಪರವಾಗಿ ಇವನೇ ಕಟ್ಟಬೇಕಾಗುತ್ತೆ. ಯಾರು? ರಿಜಿಸ್ಟರ್ಡ್ ಡೀಲರ್. ಸೊ ಹಾಗಾಗಿ ಇದನ್ನು ನಾವು ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಅಂತ ಕರಿತೇವೆ. ಸೆಕೆಂಡ್, ಫಾರ್ ಸರ್ವಿಸ್ ಪ್ರೊವೈಡೆಡ್ ಬೈ ಇ-ಕಾಮರ್ಸ್ ಆಪರೇಟರ್ಸ್. ಇನ್ ಕೇಸ್ ಆಫ್ ಸರ್ವಿಸ್ ಪ್ರೊವೈಡರ್ by e-commerce operators, liability to pay tax lies on the recipient of services. If the assessee has no physical presence in the taxable area, then the representative of such e-commerce operator will be liable to pay tax. If there is no representative, then the assessee has to appoint one who will be liable to pay tax. ಸೊ ಇಲ್ಲಿ ಏನಾದರೆ ಈ ಇ-ಕಾಮರ್ಸ್ ಆಪರೇಟರ್ಸಿಗೆ ಸಂಬಂಧಪಟ್ಟಂಥ ಸರ್ವಿಸಸ್ ಏನಾದರೂ ನಾವು ರಿಸೀವ್ ಮಾಡಿದರೆ ಆವಾಗ ಅವರ ಪರವಾಗಿ ಅಸೆಸಿ ಯಾರು ಸರ್ವಿಸನ್ನು ರಿಸೀವ್ ಮಾಡಿರ್ತಾನೆ ಆತನೇ ಏನು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ರಿವರ್ಸ್ ಚಾರ್ಜ್ ಮೆಕಾನಿಸಮಲ್ಲಿ. ಸಪೋಸ್ ಆತ ಇಲ್ಲದಿದ್ದರೆ, ಸರ್ವಿಸ್ ರಿಸೀವರ್
ಇಲ್ಲಿ ಏನು ಈ ಕನ್ಸರ್ನ್ಡ್ ಪ್ಲೇಸಲ್ಲಿ ಇಲ್ಲದಿದ್ದಾಗ ಅವಾಗ ಇ ಕಾಮರ್ಸ್ ಆಪರೇಟರೇ ಟ್ಯಾಕ್ಸನ್ನು ಕಟ್ಟಬೇಕು. ಸಪೋಸ್ ಅವರು ಕೂಡ ಅಲ್ಲಿ ಇಲ್ಲದಿದ್ದಾಗ ಆಗ ಅಲ್ಲಿ ಯಾರಾದರೂ ಅಥರೈಸ್ಡ್ ಪರ್ಸನ್ ಟ್ಯಾಕ್ಸನ್ನು ಕಟ್ಟಲಿಕ್ಕೆ ಅಂತಲೇ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿ ಹೋಗಿರಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಸಪ್ಲೈ ಆಫ್ ಸರ್ಟೇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸ್ಪೆಸಿಫೈಡ್ ಬೈ CBIC. CBIC has issued a list of goods and a list of services on which reverse charge is applicable. ಏನು ನಿಮಗೆ CBIC ಇದಲ್ಲ, ಇವರು ಆಲ್ರೆಡಿ ಒಂದು ಲೀಸ್ಟನ್ನು ಮಾಡಿಟ್ಟಿದ್ದಾರೆ. ಆ ಲೀಸ್ಟಲ್ಲಿ ಇರುವಂಥ ಗೂಡ್ಸ್ ಯಾವುದೆಲ್ಲ ಬರುತ್ತೆ ಅದು ಎಲ್ಲದಕ್ಕೆ ಕೂಡ ಈ RCM ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮನ್ನು ಕಟ್ಟಲೇಬೇಕಾಗುತ್ತೆ. ಈಗ ಫಾರಿನಿಂದ ನಾವೇನು ಗೂಡ್ಸನ್ನು ಇಂಪೋರ್ಟ್ ಮಾಡ್ತೇವಲ್ಲ ಆವಾಗ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಕಟ್ಟಲೇಬೇಕಾಗುತ್ತೆ. ನೆಕ್ಸ್ಟ್, ಸಪ್ಲೈಯರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಆ್ಯಸ್ ಪರ್ ಸೆಕ್ಷನ್ 2 subsection 105 of the Central Goods and Service Tax CGST Act 2017, the term supplier in relation to any goods or services or both shall mean the person supplying the said goods or services or both, and shall include an agent acting as such on behalf of such supplier in relation to the goods or services are both supplied. ಮತ್ತೆ ಇದು ರಿಪೀಟ್ ಆ್ಯಕ್ಚುಲಿ ಯಾರು ವ್ಯಕ್ತಿ ಗೂಡ್ಸನ್ನು ಸಪ್ಲೈ ಮಾಡ್ತಾನೆ ಅಥವಾ ಏಜೆಂಟ್ ಆಗಿರ್ಬೋದು ಇವ್ರನ್ನ ನಾವು ಸಪ್ಲೈಯರ್ ಅಂತ ಕರಿತೇವೆ. ರೇಟ್ ಆಫ್ GST ನೋಡಿ, GST ರೇಟ್ ಇದು ಇಂಪಾರ್ಟೆಂಟ್. ಅಂಡರ್ GST ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಟ್ಯಾಕ್ಸ್ಡ್ ಎಟ್ ದ ಫಾಲೋವಿಂಗ್ ರೇಟ್. ನೋಡಿ ರೇಟ್ ನೋಡ್ಕೊಬಿಡಿ, 0%, 5%, 12%, 18% ಆ್ಯಂಡ್ 28%. ಸೊ ಒಟ್ಟು 5 ರೇಟ್ ಇದೆ ನೋಡಿ, 0%, 5%, 12%, 18% and 28. 28 ಅನ್ನೋದು ಹೈಯೆಸ್ಟ್ ರೇಟ್. ದ ಲೋವೆಸ್ಟ್ ರೇಟ್ ಆಫ್ 5% shall be leviable on common items and highest rate of 28% on luxury items. Generally there are 5 slabs under GST: 0%, 5%, 12%, 18% and 28%. ಇಲ್ಲಿ ಈ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಎಲ್ಲ ಇದೆಯಲ್ಲ ಅಂಥದಕ್ಕೆಲ್ಲ 0%, ಮತ್ತು ಜನರು ಸಾಮಾನ್ಯವಾಗಿ ಯೂಸ್ ಮಾಡುವಂಥ ಪ್ರಾಡಕ್ಟಿಗೆ 8%, ಮತ್ತು ಒಂದಷ್ಟು ಕಾಮನ್ ಪ್ರಾಡಕ್ಟಿಗೆ ಕಡಿಮೆ ರೇಟ್ ಇರುತ್ತೆ 5%. ಕೆಲವೊಂದು ಈ ಲಕ್ಸುರಿ ಪ್ರಾಡಕ್ಟ್ ಇರುತ್ತಲ್ಲ, ಆಟೋಮೊಬೈಲ್ ಪಾರ್ಟ್ಸ್ ಇರ್ಬೋದು, ಕಾರಿಗೆ ಸಂಬಂಧಪಟ್ಟಿದ್ದು, ಆಮೇಲೆ ನಿಮಗೆ ಈ ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು, ಹಾಗೆಯೇ ನಿಮ್ಮ ಸಿಮೆಂಟ್ ಇರ್ಬೋದು, ಇದಕ್ಕೆಲ್ಲ 28%. ದೆನ್ ಎಕ್ಸಂಪ್ಷನ್ ಅಂಡರ್ GST. The government has classified certain goods and services as exempt from GST. Unlike with zero rated goods and services, business owners cannot claim ITC for the sales of exempted goods or services. ನೋಡಿ, ಈಗ ಇದರಲ್ಲಿ ಎಕ್ಸೆಂಪ್ಟೆಡ್ ಗೂಡ್ಸ್ ಅಂದರೆ ಇದಕ್ಕೆಲ್ಲ ಈ GST ರೇಟ್ 0 ಅಂದರೆ ಟ್ಯಾಕ್ಸ್ ಇಲ್ಲ ಅಂತ. ಇಲ್ಲಿ ನಿಮಗೆ ನ್ಯೂಮರಸ್ ಐಟಮ್ಸ್ ಬರುತ್ತೆ, ತುಂಬ ಐಟಮ್ಸ್ ಬರುತ್ತೆ. ಸೊ ಅದರಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಐಟಮ್ಸನ್ನು ನಾನು ಇಲ್ಲಿ ಹೈಲೈಟ್ ಮಾಡ್ತಾನೆ. ಸೊ ಲೈವ್ ಆ್ಯನಿಮಲ್ಸ್, ಜೀವ ಇರುವಂಥ ಪ್ರಾಣಿ ಇರ್ಬೋದು, ಮೀಟ್ ಮಾಂಸ ಇರ್ಬೋದು, ಅದೇ ಇರ್ಬೋದು, ಫಿಶ್ ಇರ್ಬೋದು, ಪ್ರಾನ್ಸ್, ಎಗ್ಸ್, ಹನಿ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ನಾನ್ ಎಡಿಬಲ್ ಆ್ಯನಿಮಲ್ ಪ್ರಾಡಕ್ಟ್ಸ್, ದೆನ್ ಲೈವ್ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್, ಟೀ, ಕಾಫಿ ಆ್ಯಂಡ್ ಸ್ಪೈಸಸ್, edible grains, oil seeds, foods and part of plants, gums, resins, vegetable materials and products, sugar, jaggery and bubble gums, pizza, cake, bread, pasta and waffles. Prasadam supplied by religious places like ಈ ಪ್ರಸಾದ ಕೊಡ್ತಾರಲ್ಲ, ಟೆಂಪಲ್, ಮಾಸ್ಕ್, ಚರ್ಚ್, ಗುರುದ್ವಾರ, ದರ್ಗಾ ಎಕ್ಸೆಟ್ರಾ, ಅದೆಲ್ಲ ಕೂಡ exempt. Then water other than aerated, mineral, purified, distillated, medical, economic, battery, demineralized and water sold in a sealed container. ವಾಟರ್ ನೀರು, ಬಟ್ ಈ ಸೀಲ್ಡ್ ಕಂಟೈನರ್ ಬಾಟ್ಲಿಯಲ್ಲಿ ಸೇಲ್ ಮಾಡ್ತಾರಲ್ಲ ಅದನ್ನು ಹೊರತುಪಡಿಸಿ. ದ ನಾನ್ ಆಲ್ಕೋಹಾಲಿಕ್ ಟೊಡ್ಡಿ ನೀರ ಇನ್ಕ್ಲೂಡಿಂಗ್ ಡೇಟ್ ಆ್ಯಂಡ್ ಪಾಮ್ ನೀರ, ಟೆಂಡರ್ ಕೋಕೋನಟ್, ಫ್ಲೋರ್ಸ್, ಮೀಲ್ಸ್ ಆ್ಯಂಡ್ ಪೆಲೆಟ್ಸ್, ಸಾಲ್ಟ್ ಆ್ಯಂಡ್ ಸ್ಯಾಂಡ್ಸ್, ಫಾಸಿಲ್ ಫ್ಯೂಲ್ಸ್, coal and petroleum, gases and non-metals, human blood. ನಾವು ಬ್ಲಡ್ ಡೊನೇಟ್ ಮಾಡ್ತೇವಲ್ಲ ಅದಕ್ಕೆ ಕೂಡ GST ಇಲ್ಲ. ಆ್ಯಂಡ್ ಇಟ್ಸ್ ಕಾಂಪೋನೆಂಟ್ಸ್, ಆಲ್ ಟೈಪ್ಸ್ ಆಫ್ ಕಾಂಟ್ರಸೆಪ್ಟಿವ್ಸ್, ಫರ್ಟಿಲೈಸರ್ಸ್, ಗೊಬ್ಬರ ಇದೆಲ್ಲ ರೈತರಿಗೆ ಕೊಡುವಂಥದ್ದು, ಅದಕ್ಕೆ GST ಇಲ್ಲ. ಕಾಜಲ್, ಪೆನ್ಸಿಲ್ ಸ್ಟಿಕ್,
ಕುಂಕುಮ್, ಬಿಂದಿ, ಸಿಂದೂರ್, sanitary napkins, Alta, municipal waste, sewage, clinical waste, plastic, bangles, firewood, fuel wood, charcoal, judicial, non-judicial, stamp paper, court fees stamp, postal item, rupee notes when sold to the Reserve Bank of India, printed books, brochures, khadi, jute fiber, raw coconut fiber, Indian national flag, human hair, idols made of clay, earthen pot, clay lamps, glass bangles, then passenger baggage, exemption from GST. GST is being given an import of specified defense goods not being manufactured ಇಂಡಿಜಿಯನ್ಸ್ಲಿ. ಸೊ ಇಲ್ಲಿ ತುಂಬ ಐಟಮ್ಸ್ ಇದೆ ಈ ಥರ. ಇದು ಯಾವ ಪ್ರಾಡಕ್ಟ್ಗೂ ಜಿ ಎಸ್ ಟಿ ಇಲ್ಲ. ಇದೆಲ್ಲ ಎಕ್ಸೆಂಪ್ಟೆಡ್ ಗೂಡ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಎಕ್ಸೆಂಪ್ಟೆಡ್ ಸರ್ವಿಸಸನ್ನು ನೋಡೋಣ. ಎಕ್ಸೆಂಪ್ಟೆಡ್ ಸರ್ವಿಸಸ್ ಅಂದರೆ ಒಂದು ಅಗ್ರಿಕಲ್ಚರಲ್ ಸರ್ವಿಸಸ್. ಆಲ್ ದ ಅಗ್ರಿಕಲ್ಚರಲ್ ಸರ್ವಿಸಸ್ ಆರ್ exempt from tax. Then transport services, transportation services by road or bridge on payment of toll, transportation of goods by road, then transportation of goods by inland waterways, then transportation of passenger by air, transportation by non-AC or ಎಲ್ಲಿ ಯಾವ್ದು ಬೇಕಾದ್ರೂ ಇರ್ಬೋದು, ಜಲಮಾರ್ಗ ಆಗಿರ್ಬೋದು ಅಥವಾ ಭೂಮಾರ್ಗ ಆಗಿರ್ಬೋದು, ವಾಯುಮಾರ್ಗ ಆಗಿರ್ಬೋದು, ಅದೆಲ್ಲ ಕೂಡ ಎಕ್ಸೆಂಪ್ಟೆಡ್. ದೆನ್ services provided by the government and diplomatic missionaries, services by any foreign diplomatic mission located in India, services provided by the Reserve Bank of India, services by the government or any local authority except the following services. ಇಲ್ಲಿ ಗೌರ್ಮೆಂಟ್ ಅವರು ಕೆಲವೊಂದು ಸರ್ವಿಸಸನ್ನು ಪ್ರೊವೈಡ್ ಮಾಡ್ತಾರಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದೆಲ್ಲ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ದೆನ್ ಜುಡಿಷಿಯಲ್ ಸರ್ವಿಸಸ್ ಪ್ರೊವೈಡೆಡ್ ಬೈ ಎನಿ ಕೋರ್ಟ್ ಆರ್ ಜಡ್ಜ್, an advocate or partnership firm of advocate to any individual other than a business entity or to a business entity with a turnover up to 20 lakh is exempt from tax. ಇಲ್ಲಿ ಈ ಕೋರ್ಟ್, ಅಡ್ವೊಕೇಟ್, ಲಾಯರ್ಸ್ ಎಲ್ಲ ಸರ್ವಿಸಸ್ ಕೊಡ್ತಾರಲ್ಲ, ಅದು ಕೂಡ ಎಲ್ಲ ಕೂಡ ನಿಮಗೆ ಅದನ್ನು ಜುಡಿಷಿಯಲ್ ಸರ್ವಿಸಸ್ ಅಂತ ಕರಿತೇವೆ. ಅದಕ್ಕೂ ಕೂಡ ಟ್ಯಾಕ್ಸ್ ಇಲ್ಲ. ದೆನ್ ಎಜುಕೇಷ್ನಲ್ ಸರ್ವಿಸಸ್, ಏನು ಎಜುಕೇಷನ್ ಸರ್ವಿಸ್ನ ಪಡ್ಕೋತಾ ಇದ್ದೀವಲ್ಲ, ಇದು ಯಾವುದಕ್ಕೂ ಟ್ಯಾಕ್ಸ್ ಇಲ್ಲ. ದೆನ್ ಮೆಡಿಕಲ್ ಸರ್ವಿಸ್, ಹಾಸ್ಪಿಟಲಿಂದ ಮೆಡಿಕಲ್ ಸರ್ವಿಸ್ ಪಡ್ಕೋತೀವಲ್ಲ, ಕನ್ಸಲ್ಟೆನ್ಸ್, ಟ್ರೀಟ್ಮೆಂಟ್ ಎಲ್ಲ ತೊಗೋತೀವಲ್ಲ, ಅದಕ್ಕೂ ಟ್ಯಾಕ್ಸ್ ಇಲ್ಲ. ಹಾಗೆ ನೆಕ್ಸ್ಟ್ ಮಿಸಲೇನಿಯಸ್ ಬಿಟ್ಟು ಬೇರೆ ಈ ಥರ ಸರ್ವಿಸು ಕೂಡ ಇದೆ, ಅದಕ್ಕೂ ಟ್ಯಾಕ್ಸಸ್ ಇಲ್ಲ. ಯಾವುದಂದರೆ ಟ್ರಾನ್ಸ್ಮಿಷನ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಸಿಟಿ, ಕರೆಂಟ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ, ಅದಕ್ಕೆ ಟ್ಯಾಕ್ಸ್ ಇಲ್ಲ. ಟ್ಯಾಕ್ಸ್ ಪ್ರೊವೈಡೆಡ್. ದೆನ್ ಸರ್ವಿಸಸ್ ಪ್ರೊವೈಡೆಡ್ ಬೈ ರೆಕಗ್ನೈಸ್ಡ್ ಸ್ಪೋರ್ಟ್ಸ್ ಬಾಡೀಸ್, then services provided by journalists, libraries, services provided for public convenience such as washroom or toilets, services provided for conducting religious ceremonies, including renting the premises of any religious place. ಸೊ ಇದು ಯಾವುದಕ್ಕೂ ಕೂಡ ಸರ್ವಿಸ್ ಏನೋ ಈ ಜಿ ಎಸ್ ಟಿ ಅಂತ ಇಲ್ಲ. ಸೊ ಇದೆಲ್ಲ ಎಕ್ಸೆಂಪ್ಟೆಡ್ ಸರ್ವಿಸಸ್. ಥ್ಯಾಂಕ್ ಯು.